ಮಾತೆ ಕಾಪಾಡು, ತಂದೆ ಮಗನಿಗೆ ಸ್ತೋತ್ರ. ಒಂದ್ ಟೀ ಕೊಡೆ. ಹಾ, ತಿನ್ನಕ್ಕೇನಿದೆ? ದೋಸೆ ಇದೆ, ಇಡ್ಲಿ ಇದೆ. ಏನ್ ಬೇಕು? 2 ದೋಸೆ ಕೊಡಿ. ಸರಿ, ಕೂತ್ಕೋ. ಚಿಕ್ಕ ಥಾಮಸ್ ಅವರ ಅಂಗಡಿ ಇದೆಯಲ್ಲ, ಅಲ್ಲಿಂದ ಆ ಜಾಗದವರೆಗೂ ಹೆಚ್ಚು ಕಮ್ಮಿ 1 ಎಕರೆ ಬರುತ್ತೆ. ಖಾಲಿ ಮಾಡೋದಿವ್ರು ಕನ್ಫರ್ಮ್ ತಾನೆ? ಹಾ, ರಿಜಿಸ್ಟ್ರೇಷನ್ಗೂ ಮುಂಚೆ ಅವನ್ನ ಹೇಗಾದ್ರೂ ಮಾಡಿ ಆ ಜಾಗನ ಖಾಲಿ ಮಾಡಿಸೋದು ನನ್ ಜವಾಬ್ದಾರಿ. ರಾಜಣ್ಣ, ಈಗ ಏನ್ ಹೇಳ್ದೆ? ನನ್ನ ಬಲವಂತವಾಗಿ ಹೊರಗಾಕ್ತೀಯಾ? ಇಲ್ ನೋಡು, 10-15 ವರ್ಷ ಆಯ್ತು ನಾನು ಇಲ್ಲಿ ವ್ಯಾಪಾರ ಶುರು ಮಾಡಿ. ಜಾಗದ ಬಾಡಿಗೆನು ನಾನು ಸರಿಯಾಗಿ ಕೊಡ್ತಾ ಇದ್ದೀನಿ. ನಮ್ಮಪ್ಪ ತಲೆ ಹೊಡೆದು ಈ ಜಾಗನ ಸಂಪಾದನೆ ಮಾಡಿಲ್ವಲ್ಲ. ಸಣ್ಣ ಥಾಮಸ್, ನಾನು ಈ ಜಾಗನ ಮಾರ್ತಿದ್ದೀನಿ, ಇನ್ ಮುಂದೆ ನೀನ್ ಇಲ್ಲಿ ಖಾಲಿ ಮಾಡ್ಬೇಕು ಅಂತ ಒಂದು ರಾಜಣ್ಣ ಹೇಳಿದ್ರೆ ಸಾಲಲ್ವಾ? ಮುಂದಿನ ಕ್ಷಣನೇ ಈ ಸಣ್ಣ ಥಾಮಸ್ ಅಂಗಡಿನ ಖಾಲಿ ಮಾಡ್ಕೊಂಡು ಹೋಗಲ್ವಾ? ಇಲ್ಲಿ ನೋಡು, ನನಗ್ ನಿಜವಾಗ್ಲೂ ಭಯ ಆಗೋಯ್ತು. ಮಹೇಶ್ ಅಣ್ಣ ಈ ಜಾಗನ ತಗೊಳ್ಳೋದು ನನಗೆ ಸಂತೋಷನೇ. ಹಾ, ನೋಡಿ ಅವರೇ ಬಂದ್ಬಿಟ್ರು. ಥಾಮಸ್, ಒಂದ್ ಬಿಸಿಯಾಗಿ ಡಬಲ್ ಸ್ಟ್ರಾಂಗ್. ಅದನ್ ಬೇರೆ ನೀವ್ ಹೇಳ್ಬೇಕಾ? ಎಷ್ಟೋ ವರ್ಷಗಳಿಂದ ನೀವ್ ಇಲ್ಲಿ ಟೀ ಕುಡಿತಾನೆ ಇದ್ದೀರಾ. ದಿನಾ ಬಂದು ಇಲ್ಲೊಂದ್ ಟೀ ಕುಡ್ದು ಬಿಟ್ರೆ ತೃಪ್ತಿ ಆಗ್ಬಿಡತ್ತೆ. ಇಲ್ಲಿ ನೋಡು, ನಾನು ಈ ಜಾಗ ತಗೋಬೇಕು ಅನ್ಕೊಂಡಿದ್ದೀನಿ. ಗೊತ್ತು, ನನಗ್ ತುಂಬಾ ಸಂತೋಷ ಆಯ್ತು. ಹೋಟ್ಲು ಕೆಲಸ ಶುರು ಆದ್ಮೇಲೆ ನಿನ್ನ ಅಂಗಡಿಗಂತೂ ಒಳ್ಳೆ ವ್ಯಾಪಾರ ಆಗತ್ತೆ. ಕೆಲ್ಸಕ್ಕೆ ತುಂಬಾ ಜನ ಬರ್ತಾರೆ. ಕೆಲಸ ಮಾಡೋರು ಎಷ್ಟೇ ಜನ ಇದ್ರು ಸರಿ, ಅವ್ರಿಗೆ ಎಲ್ಲಾ ವ್ಯವಸ್ಥೆ ರೆಡಿ ಮಾಡೋಣ. ಹೌದು, ನಿನ್ ಮಗ ಎಲ್ಲಿ? ಕೃಷ್ಣ ಮೋಹನ್ ಅವನು ಹಾಲ್ ತರೋದಕ್ ಹೋಗಿದ್ದಾನೆ. ಇಲ್ಲಿ ನೋಡು, ಅವ್ನ್ ಬಂದ್ಮೇಲೆ ಇದನ್ ಕೊಟ್ಬಿಡು. ಹಾ. ಹಾ, ನಾವು ರಿಜಿಸ್ಟರ್ ನೋಡೋಣ, ಬನ್ನಿ ಹೊರಡ್ತೀವಿ. ಆಯ್ತು. ಅಲ್ಲಪ್ಪ, ಅದರಿಂದ 1,000 ಸಾಲ ಕೊಟ್ರೆ ಮುಂದಿನ ತಿಂಗಳಲ್ಲಿ ತೀರಿಸ್ಬಿಡ್ತೀನಿ. ಇದ್ರಿಂದ 5 ಪೈಸಾ ನಾನ್ ಕೊಡಲ್ಲ ದೇವರಾಜಣ್ಣ. ಯಾಕಂದ್ರೆ ಇದು ನನ್ಗೋಸ್ಕರ ಕೊಟ್ಟಿರೋ ದುಡ್ಡಲ್ಲ. ಮಹೇಶ್ ಅಣ್ಣ ಸಂಜೆ ಇಸ್ಪೀಟ್ ಆಡೋದಕ್ ಬರ್ಬೇಕಂದ್ರೆ ನನ್ ಮಗ ಈ ದುಡ್ಡಿಟ್ಕೊಂಡ್ ರೆಡಿಯಾಗಿ ಕೂತಿರ್ಬೇಕು. ಮೊದಲನೇ ಸತಿ ಅವನ ಹತ್ರ ದುಡ್ಡಿಸ್ಕೊಂಡೆ ಇವ್ರು ಆಟನ್ ಶುರು ಮಾಡೋದು. ಯಾಕಂದ್ರೆ ನನ್ ಮಗ ಕೃಷ್ಣ ಮೋಹನ್ ಅವ್ರಿಗೆ ಅದೃಷ್ಟ. ತಗೊಳ್ಳಿ, ಅದೃಷ್ಟದಿಂದ ಇಸ್ಕೊಳ್ಳಿ. ಇವತ್ತಿಂದ ನಿಮಗ್ ತುಂಬಾ ದುಡ್ಡು ಬರುತ್ತೆ. ನೀನ್ ಹೇಳ್ದ ಹಾಗೆ ಎಲ್ಲ ನಡೆಯುತ್ತೆ. ನಾನು ಹೋಗಿ ಕೆಲಸ ನೋಡ್ತೀನಿ. ಯಾವುದೇ ಕೆಟ್ಟ ಅಭ್ಯಾಸ ಇಲ್ದಿರ ನೀವು ಈ ಇಸ್ಪೀಟ್ ಆಟನ ನಿಲ್ಲಿಸ್ಬೋದು ತಾನೆ? ಎಲ್ಲ ನಿಲ್ಸ್ಬಿಡ್ತೀನಿ. ಈ ಕ್ಲಬ್ ಎಲ್ಲ ಮುಚ್ಚಿಬಿಟ್ಟು ಹೋಟೆಲ್ ಶುರು ಮಾಡ್ತೀವಲ್ಲ. ಆಮೇಲೆ ಆ? ಚನ್ನಪಟ್ಟಣದ ರಾಘವ ಇಲ್ಲಿ ಆಡೋದಕ್ ಬಂದಿದ್ದಾನೆ. ಅವನ್ ಸ್ವಲ್ಪ ಕಿರಿಕ್ ಪಾರ್ಟಿ. ಆಟದಲ್ಲಿ ಸೋತೋದ್ರೆ ಅವನ್ ತಲೆ ಕೆಡಿಸ್ಕೊಬಿಡ್ತಾನೆ. ಹುಷಾರಾಗಿರಿ. ಆಟದಲ್ಲಿ ಮೋಸ ಮಾಡಬಾರ್ದು ರಾಘವ. ಈ ರಾಜೇಂದ್ರನ್ಗೆ ಹೆಂಗ್ ಆಟ ಆಡ್ಬೇಕು ಅಂತ ಹೇಳ್ಕೊಡ್ತೀಯಾ? ನಾಯಿ ನನ್ ಮಗನ. ಲೇ ಬಿಡೋ, ಮಹೇಶ್ ಸರ್ನ ಬಿಡೋ. ಅಯ್ಯೋ ಮಂಗ, ಏನೋ ಇದು, ನೀನ್ ಎಂತ ಕೆಲಸ ಮಾಡ್ಬಿಟ್ಟೆ. ಆ ರಾಘವ ಏನಾದ್ರೂ ಸತ್ತೋದ್ರೆ ಅಯ್ಯೋ ದೇವ್ರೆ, ಏನಾಗುತ್ತೆ ಅಂತ ಯೋಚನೆ ಮಾಡಕ್ಕೂ ಆಗ್ತಿಲ್ಲ. ಅಪ್ಪ, ನಿಮ್ಮ ನೋಡ್ದಿದ್ದು ನನಗಿಷ್ಟ ಆಗಿಲ್ಲ. ಇನ್ನ ಅವನು ಸಾಯ್ದೆ ಬದುಕಿದ್ರು ಕೂಡ ಅವನ್ ನಿನ್ನ ಉಳ್ಸೋದಿಲ್ಲ. ನನಗ ಅವನ ಬಗ್ಗೆ ಭಯ ಇಲ್ಲ. ಇದನ್ನ ನೋಡಿದ್ರ ನಾನು ಇದನ್ನ ಬಿಸಾಕ್ದೆ ಅನ್ಕೊಂಡ್ರ? ನೀನ್ ಅದನ್ ಕೊಡು.
ನನಗಿರೋದ್ ನೀನೊಬ್ನೇ. ನೀನ್ ಇಲ್ಲಿರೋದ್ ಬೇಡ. ಮೈಸೂರಲ್ಲಿ ನನಗೊಂದ್ ಗೆಳೆಯ ಇದ್ದಾನೆ ಅಬ್ದುಲ್. ನೀನ್ ಅವನ್ ಜಾಗಕ್ಕೆ ಹೋಗ್ಬಿಡು. ಇಲ್ಲಿ ಸಮಸ್ಯೆ ಎಲ್ಲ ತೀರದ್ಮೇಲೆ ನಾನ್ ನಿನ್ನ ಆ ಕರೆಸ್ತೀನಿ. ವ್ಯಕ್ತಿ ಒಂದ್ ವೇಳೆ ನಿಮ್ಮನ್ನ ಹೊಡಿಯಕ್ ಬಂದಾಗ ನಾನಿಲ್ಲಿ ಇಲ್ದೆ ಹೋದ್ರೆ? ನೀನ್ ಯಾರು? ದಾರಾಸಿಂಗ. ಅವನ್ ನನ್ನ ಏನು ಮಾಡಲ್ಲ. ಅವನ್ ಕೋಪ ನಿನ್ ಮೇಲಿರುತ್ತೆ. ನೈಟ್ ಟ್ರೈನ್ಗೆ ನೀನ್ ಹೊರಟ್ಬಿಡು. ನಾನು ಹಾಸ್ಪಿಟ್ಲಿಗೆ ಹೋಗಿದ್ದೆ. ರಾಘವನ ಐಸಿಯುಯಿಂದ ವಾರ್ಡಿಗೆ ಹಾಕಿದ್ದಾರೆ. ಓ, ಭಯಪಡುವಂಥದ್ದೇನಿಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ. ಕೇಸ್ ವಾಪಸ್ ತಗೊಳ್ಳೋದಕ್ಕೆ ನಾನು ರೆಡಿ ಮಾಡಿದ್ದೀನಿ. ಇಲ್ಲಂದ್ರೆ ರಾಘವನಿಂದ ಕೃಷ್ಣ ಮೋಹನ್ಗೆ ತೊಂದ್ರೆನೆ. ಆಮೇಲೆ ನೀನ್ ಯಾವಾಗ್ಲೂ ನನ್ನ ಹತ್ರ ಕಂಪ್ಲೇಂಟ್ ಹೇಳ್ತೀಯಲ್ಲ ನನ್ನ ಇಸ್ಪಿಟ್ ಆಡೋದ್ರ ಬಗ್ಗೆ, ನಾನು ಅದನ್ನ ನಿಲ್ಸಿದ್ದೀನಿ. ಕರ್ತನ್ಗೆ ಸ್ತೋತ್ರ. ನಾನು ಮತ್ತೆ ಸಿಂಗಾಪುರ್ಗೆ ಹೋಗ್ತಿದ್ದೀನಿ. ನಾನು ಅಲ್ಲಿರೋ ಬಿಸ್ನೆಸ್ ಕಡೆ ಸ್ವಲ್ಪ ಗಮನ ಕೊಟ್ರೆ ನಾನು ಆಸೆ ಪಟ್ಟಾಗೆ ಇಲ್ಲೊಂದು ದೊಡ್ಡ ಸ್ಟಾರ್ ಹೋಟ್ಲನ್ನ ಮಾಡ್ಬೋದು. ನಾನು ಹೋಟೆಲ್ ಮಾಡಿದ್ರು ನಾನು ಟೀ ತಗೊಂಡೋಗೋದು ನಿನ್ನ ಅಂಗಡಿಯಿಂದಲೇ. ನೀನ್ ಎಲ್ಲೂ ಹೋಗದೆ ಇಲ್ಲೇ ಇರ್ತೀಯ. ಈ ಅಂಗಡಿ ಇರೋ 3 ಸೆಂಟ್ಸನ್ನು ನಿನ್ನ ಹೆಸರಲ್ಲೇ ರಿಜಿಸ್ಟರ್ ಮಾಡ್ತೀನಿ. ತಗೋ ಅದ್ರ ಪತ್ರಗಳು. ತಗೋಪ. ಹೌದು, ಕೃಷ್ಣಮೋಹನಲ್ಲಿ ಅವನ್ ಕೈಯಿಂದ ನಾನು ₹1 ತಗೊಂಡ ಮೇಲೇನೆ ಇವತ್ ಸಂಜೆ ಫ್ಲೈಟಲ್ಲಿ ಸಿಂಗಾಪುರ್ಗೆ ಹೋಗ್ಬೇಕು. ಅವನು ಯಾಕೆ? ಎಲ್ಲಿ ಅವನು? ಆ ರಾಘವನ್ಗೆ ಹೆದರ್ಕೊಂಡು ಅವ್ನು ನನ್ನನ್ನು ನನ್ನ ಗೆಳೆಯನ್ ಮನೆ ಕಳಿಸ್ದೆ. ಬನ್ನಿ ಅಣ್ಣ ಬನ್ನಿ, ಎಲ್ರು ಬನ್ನಿ. 1 ಕೊಟ್ರೆ 2, 1 ಕೊಟ್ರೆ 2, 10 ಕೊಟ್ರೆ 20, 20 ಕೊಟ್ರೆ 30, 30 ಕೊಟ್ರೆ 40, 50 ಇಟ್ರೆ 100. ಬನ್ನಿ ಅಣ್ಣ ಬನ್ನಿ, ಎಲ್ರು ಹೊಡ್ಕೊಂಡೋಗಿ ಲಾಟ್ರಿನ. ಬನ್ನಿ ಅಣ್ಣ ಬನ್ನಿ, ಆಡಿ ಅಣ್ಣ ಆಡಿ, ಬೇಗ ಆಡಿ. 20 ಕೊಟ್ರೆ 30, 30 ಕೊಟ್ರೆ 40. ಗುಲಾಮ ಮೇಲೆ ಯಾರಾಗ್ತೀರಾ? ಗುಲಾಮ ಮೇಲೆ ಯಾರಾಗ್ತೀರಾ? ಹಾಕಿ ಅಣ್ಣ ಹಾಕಿ. 20 ಕೊಟ್ರೆ 20 ಕೊಡ್ತೀನಿ. ಆಹಾ, ಗುಲಾಮ ಮೇಲೆ ಹಾಕಿದ್ದಾನೆ, ಗುಲಾಮ ಮೇಲೆ. ಬನ್ನಿ ಅಣ್ಣ ನೋಡಿ, ನೋಡಿ ಅಣ್ಣ ನೋಡಿ. ಆಹಾ, ಎಲ್ಲನಾ? ಓಹೋ, ಹುಡುಗನ್ಗೆ ಲಾಟ್ರಿ ಹೊಡಿತು. 20, 30, 40. ನಿಂತ್ಕೊಳ್ಳೋ ಇಲ್ಲಿ. ಇದು ಲೆಟರು. ಚಿಕ್ಕ ಥಾಮಸ್ ಅವ್ರ ಮಗನ? ಏನಕ್ಕಲ್ಲೇ ನಿಂತಿದ್ಯಾ? ಇಲ್ವಾ? ಇವನು ನನ್ನ ಸ್ನೇಹಿತನ ಮಗನೇ, ಕೃಷ್ಣಮೋಹನ್. ಅಲ್ಲಿ ಬೆಂಗಳೂರಿಂದ ಬರ್ತಾ ಇದ್ದಾರೆ. ಇನ್ಮೇಲೆ ಇವನು ನನ್ ಜೊತೆ ಮೈಸೂರಲ್ಲೇ ಇರ್ತಾನೆ. ಫುಲ್ಲು ಮತ್ತಲ್ಲಿ ಮಲ್ಗಿದಾನೆ. ಹೌದೌದು. ಒಡವೆ ದುಡ್ಡು ಎಷ್ಟೊಂದಿದೆ ನೋಡು. ನಾವ್ ಎತ್ಕೊಂಡು ಹೋಗ್ಬಿಡೋಣ. ಆದ್ರೆ ಈ ಡೋರ್ ಹೇಗ್ ತೆಗಿಯೋದು? ಏನ್ರ ನೋಡ್ಕೊಂಡು ನಿಂತಿದ್ದೀರಾ? ಹೋಗ್ರ ಹೋಗ್ರ. ಹೇ, ಹೇಳಿದ್ರೆ ಅರ್ಥ ಆಗಲ್ವಾ? ಹೋಗ್ರ ಇಲ್ಲಿಂದ. ಹೋಯ್, ಏನ್ರ ನೋಡ್ತಾ ಇದ್ದೀರಾ? ಹೋಗ್ರ ಹೋಗ. ಅಯ್ಯೋ ತಿರುಪ್ತಿ ವೆಂಕಟರಮಣ, ನಾನು ಎಲ್ಲಿದ್ದೀನಿ? ನನ್ನ ಕಾಸೆಲ್ಲ ಎಲ್ಲಿ? ಈಗ ಎಲ್ಲ ಇಲ್ಲೇ ಇದೆ. ಎಲ್ಲ ಇಲ್ಲೇ ಇದೆ. ಎಲ್ಲ ಸರಿಯಾಗಿದೆ ಅಂತ ನೋಡ್ಕೊಳ್ಳಿ. ಎಲ್ಲ ಇದೆ, ಎಲ್ಲ ಇದೆ. ಎವ್ರಿಥಿಂಗ್ ಈಸ್ ಆಲ್ ರೈಟ್. ನನ್ನ ಒಡವೆ ಅಂಗಡಿ ನಾಳೆ ಓಪನಿಂಗು. ಅದೇ ಸಂತೋಷದ ಸ್ವಲ್ಪ ಜಾಸ್ತಿ ಆಗೋಯ್ತಷ್ಟೇ. ಅದಿರ್ಲಿ, ನೀನ್ ಯಾರು? ಹೂ ಆರ್ ಯು? ನಾನ್ ಯಾರೇ ಆಗಿದ್ರು ನಿಮ್ಗೆ ಯಾಕೆ? ಒಂದು ಮಾತ್ರ ಹೇಳ್ತೀನಿ, ಇಷ್ಟು ದೊಡ್ಡ ಮನೆ ಇಟ್ಕೊಂಡು ಎಣ್ಣೆ ಏಟಲ್ಲಿ ರೋಡಲ್ಲಿ ಮಲ್ಕೊಂಡು ಒಳ್ಳೆ ಮನುಷ್ಯರಿಗೆ ಕೆಟ್ಟ ದಾರಿ ತೋರಿಸಿ ಕಳ್ಳ ಕೊಲೆಗಾರ ಅಂತ ತಯಾರು ಮಾಡ್ಬೇಡಿ ಸ್ವಾಮಿ. ಬರ್ತೀನಿ. ನಿಂತ್ಕೋ ನಿಂತ್ಕೋ. ಏನು? ನೀನು ತುಂಬಾ ಒಳ್ಳೆಯವನು ಅನ್ಸುತ್ತೆ. ಚಿಕ್ಕ ಹುಡುಗ ಇನ್ನ, ಆದ್ರೆ ಬಾಯಲ್ಲಿ ದೊಡ್ಡ ಮಾತು ಬರ್ತಿದೆ. ಯು ಆರ್ ಸ್ಮಾರ್ಟ್. ವಾಟ್ಸ್ ಯುವರ್ ನೇಮ್? ಕೃಷ್ಣ ಮೋಹನ್. ಇಲ್ಲಿ ಎಲ್ಲಾರು ಗುಲಾನ್ ಅಂತ ಕರೀತಾರೆ. ಇದಿಟ್ಕೋ, ನಾನ್ ಖುಷಿ ಕೊಡ್ತಿದ್ದೀನಿ. ಬೇಡ ಸ್ವಾಮಿ, ಕಷ್ಟ ಪಡದೆ ಬರೋ ದುಡ್ಡನ್ನ ನಮ್ಮ ಹತ್ರ ಯಾವತ್ತೂ ಇಟ್ಕೋಬಾರ್ದು ಅಂತ ನಮ್ಮಪ್ಪ ಹೇಳಿದ್ದಾರೆ. ಬರ್ಲಾ ಸ್ವಾಮಿ?